ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ತಮ್ಮ ಪ್ರಪ್ರಥಮ ಮಂತ್ರಿಮಂಡಲ ಸಭೆಯಿಂದ ಹೊರಬಂದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಮ್ಮದು ಹೊಸ ಬಗೆಯ ಸರ್ಕಾರ, ಹೊಸ ಬಗೆಯ ಆಡಳಿತ, ಒಂದು ನೂತನ ಪರ್ವವೇ ಶುರು ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೆಲವು ಘೋಷಣೆಗಳನ್ನು ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಇದುವರೆಗೂ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಾಗಿದ್ದ ಉಚಿತ ಬಸ್ ಪ್ರಯಾಣದ ಸೌಲಭ್ಯವನ್ನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ವಿಸ್ತರಿಸ್ತೇವೆ ಅಂತ ಘೋಷಣೆ ಮಾಡಿದ್ರು. ಅದೊಂದು ಹೊಸ ಗ್ಯಾರಂಟಿ. ಹೆಣ್ಣು ಮಕ್ಕಳಿಗೆ ಮಾತ್ರ ಲಭ್ಯವಿದ್ದ ಗ್ಯಾರಂಟಿಯನ್ನ ಗಂಡು ಮಕ್ಕಳಿಗೂ ವಿಸ್ತರಿಸಿದ್ರು. ಅದಾದ ನಂತರ ತೀರಾ ಇತ್ತೀಚೆಗೆ ಜನಸೇವಾ ಇಲಾಖೆ ಸಾರ್ವಜನಿಕರ ಕುಂದು ಕೊರತೆಗಳ ಅವುಗಳ ನಿರ್ವಹಣೆಗೋಸ್ಕರವೇ ಒಂದು ಪ್ರತ್ಯೇಕ ಇಲಾಖೆ, ಪ್ರತ್ಯೇಕ ಮಂತ್ರಿ, ಪ್ರತ್ಯೇಕ ಸಚಿವಾಲಯ ರಚನೆ, ಇವೆಲ್ಲವೂ ಸ್ವಾಗತಾರ್ಹ ಘೋಷಣೆಗಳೇ. ಇದರ ಮಧ್ಯ ಯಾರು ಅಷ್ಟಾಗಿ ಗಮನಿಸ್ತೇ ಹೋದೊಂದು ಅಪಾಯಕಾರಿ ಘೋಷಣೆ ಇತ್ತು. ಅದೇನು ಅಂತಂದ್ರೆ, ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳು ಒಂದರಂತೆ ಮತ್ತು ನಗರ ಪಾಲಿಕೆಗಳು ಒಂದರಂತೆ ಭಾರತ್ ಜೋಡೋ ಯೋಜನಾ ಸಂಘಟನೆ ಅಂತ ಸ್ಥಾಪಿಸ್ತಾರಂತೆ. ಒಂದೊಂದು ಭಾರತ್ ಜೋಡೋ ಯುವ ಸಂಘಟನೆ ಕೂಡ 10 ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡ್ತಾರಂತೆ. ಈಗ ಪೂರ್ವಭಾವಿಯಾಗಿ 1,000 ಕೋಟಿಯನ್ನ ತಕ್ಷಣವೇ ಬಿಡುಗಡೆ ಮಾಡ್ತಿರೋದಾಗಿ ಒಂದು ಘೋಷಣೆ ಮಾಡಿಬಿಟ್ರು ಡಿ.ಕೆ. ಶಿವಕುಮಾರ್. ಇದೇನಿದು ಸರ್ಕಾರಿ ಖರ್ಚಲ್ಲಿ ಭಾರತ್ ಜೋಡೋ ಯುವ ಸಂಘಟನೆ? ಶಿವಕುಮಾರ್ ಅವರು ಇದುವರೆಗೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥವ್ರು. ಮೊನ್ನೆ ತಾನೇ ತಮ್ಮ ಅಧ್ಯಕ್ಷತೆಯನ್ನ ಬಿ.ಕೆ. ಹರಿಪ್ರಸಾದ್ ಅವ್ರಿಗೆ ವರ್ಗಾಯಿಸಿದ್ದಾರೆ. ಅವ್ರಿಗೆ ಮೊದಲಿಂದನೂ ಕಾಂಗ್ರೆಸ್ ಪಕ್ಷವನ್ನು ಕೂಡ ಕಮ್ಯುನಿಸ್ಟ್ ಪಾರ್ಟಿಗಳ ತರ ಕೇಡರ್ ಬೇಸ್ ಮಾಡ್ತಾನೆ ಅಂತ ಒಂದು ಅವ್ರಿಗೆ ಆಸೆ ಇತ್ತು. ಈ ಕೇಡರ್ಗಳನ್ನು ಸೃಷ್ಟಿ ಮಾಡೋದಕ್ಕೆ ಈ ತರದ ಒಂದು ಕಿಡಿಗೇಡಿತನದ ಸರ್ಕಾರಿ ನೀತಿ ಯಾಕೆ ಬೇಕಿತ್ತು? ಈಗಾಗಲೇ ಜವಾಹರ್ಲಾಲ್ ನೆಹರು ಸರ್ಕಾರದ ಕಾಲದಿಂದ, ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ನ ಕಾಲದಿಂದ ಕೂಡ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಗಳು ಇದ್ದೇ ಇವೆ. ಅವು ಮಾಡ್ತಿರೋ ಕೆಲಸ ಎಷ್ಟು, ಯುವಜನರಿಗೆ ಅದರಿಂದ ಎಷ್ಟು ಲಾಭವಾಗಿದೆ ಅನ್ನೋದು ಸಾಕಷ್ಟು ಚರ್ಚಾಸ್ಪದ ವಿಚಾರವೇ. ಆ ಯುವಜನ ಮತ್ತು ಕ್ರೀಡಾ ಇಲಾಖೆಯನ್ನ ತಾವೇ ಇಟ್ಕೊಂಡು ಅದನ್ನು ಇನ್ನಷ್ಟು ಯುವಜನ ಸ್ನೇಹಿಯಾಗಿ ರೂಪಿಸ್ಬೋದಾಗಿತ್ತಲ್ವಾ? ಯಾಕೆ ಈಗ ಪ್ರತ್ಯೇಕವಾಗಿ ಭಾರತ್ ಜೋಡೋ, ತಮ್ಮ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರ ಅಗಾಧವಾದ ಸಾಹಸ, ಹೀಗೆ 3 ವರ್ಷಗಳ ಹಿಂದೆ ಅವ್ರು ನಡೆಸಿದ ಆ ಭಾರತ್ ಜೋಡೋ ಯಾತ್ರೆಯ ಸವಿನೆನಪಿಗಾಗಿ ಇಡೀ ರಾಜ್ಯಾದ್ಯಂತ ಸರ್ಕಾರದ ಖರ್ಚಿನಲ್ಲೇ ಭಾರತ್ ಜೋಡೋ ಯುವ ಸಂಘಟನೆಗಳನ್ನ ಸ್ಥಾಪಿಸ್ತಾರಂತೆ. ತನ್ಮೂಲಕ ಯುವಕರಲ್ಲಿ ಒಂದು ಹೊಸ ಉತ್ಸಾಹ, ಹೊಸ ಚೈತನ್ಯ, ಅವರ ದೈಹಿಕ, ಬೌದ್ಧಿಕ ಮತ್ತು ಮಾನಸಿಕ ಬೆಳವಣಿಗೆಗಾಗಿ ಮತ್ತು ನಾಯಕತ್ವದ ಗುಣಗಳನ್ನ ಪೋಷಿಸೋದಕ್ಕಾಗಿ ಇದನ್ನು ರಚಿಸ್ತಾ ಇದ್ದಾರಂತೆ. ಯಾಕೆ ಬೇಕಿತ್ತು ಇದು? ಅದು ಕೂಡ ಒಂದೊಂದು ಭಾರತ್ ಜೋಡೋ ಯುವ ಸಂಘಟನೆಗೆ 10 ಲಕ್ಷ ರೂಪಾಯಿ. ನೋಡಿ, ತಮ್ಮ ಸರ್ವೋಚ್ಚ ನಾಯಕರನ್ನ ಮೆಚ್ಚಿಸ್ಲಿಕ್ಕೆ ಎಷ್ಟು ಬೇಕಷ್ಟು, ಎಷ್ಟು ಕೋಟಿ ಆದ್ರೂ ಸರಿನೇ. ಆಮೇಲೆ ತತ್ಕ್ಷಣಕ್ಕೆ 1,000 ಕೋಟಿ ಬಿಡುಗಡೆ ಮಾಡುವುದಾಗಿ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿದೆ. ಈ ಸೋ ಕಾಲ್ಡ್ ಭಾರತ್ ಜೋಡೋ ಯುವ ಸಂಘಟನೆ ಉದ್ದೇಶ ಕಾಂಗ್ರೆಸ್ ಪಕ್ಷಕ್ಕೆ ಸಲೀಸಾಗಿ ಲಕ್ಷಾಂತರ ಮಂದಿ ಕೇಡರ್ಗಳ ನಿರ್ಮಾಣ ಮಾಡೋದು, ಕಾಂಗ್ರೆಸ್ ಕೇಡರ್ಗಳ ನಿರ್ಮಾಣ ಮಾಡೋದು. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸೇವಾದಳ ಅನ್ನೋ ಒಂದು ಸಂಘಟನೆ ಇದೆ, ಉಪಸಂಘಟನೆ ಇದೆ. NSUವೆ, ರಾಷ್ಟ್ರೀಯ ವಿದ್ಯಾರ್ಥಿ ಯುವ ಸಂಘಟನೆ ಇದೆ. ಅವೆಲ್ಲವೂ ಇದ್ರೂ ಕೂಡ ಅವಕ್ಕೆ ಆ ಚುಂಬಕ ಶಕ್ತಿನೇ ಇಲ್ಲ. ನಮ್ಮ ವಿದ್ಯಾವಂತ ಯುವಜನರನ್ನು ಸಹಜವಾಗಿ ಆಕರ್ಷಿಸಬಲ್ಲ ಒಂದು ಗುರುತ್ವಾಕರ್ಷಣ ಶಕ್ತಿಯೇ ಇಲ್ಲ ಅನ್ನೋದು ಮನದಟ್ಟಾಗ್ಬಿಟ್ಟಿದೆ. ಅದಕ್ಕೆ ಮತ್ತೊಂದು, ಇದುವರೆಗೂ ದುಡ್ಡು ಕೊಡದೇ ಇದ್ರೆ ಯಾರು ಪಕ್ಷದ ಹತ್ರಕ್ಕೆ ಸುಳಿಯಲ್ಲ ಅಂತ ಅನ್ನೋ ಒಂದು ಆತಂಕ ಶುರು ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ಅದಕ್ಕೆ ಸರ್ಕಾರಿ ಖಜಾನೆಯಿಂದಲೇ ದುಡ್ಡು ಕೊಟ್ಬಿಟ್ಟು ಯುವ ಜನರನ್ನ ಆಕರ್ಷಿಸ್ಬಿಟ್ಟು ಅವರೆಲ್ಲ ಪಕ್ಷದ ಸೇವೆ ಮಾಡೋ ಹಾಗೆ, ಚುನಾವಣೆ ಬಂದಾಗಲೆಲ್ಲ ಅವ್ರು ಕೇಡರ್ಗಳಾಗಿ ಕೆಲಸ ಮಾಡೋದಕ್ಕೆ ಈಗ ತತ್ಕ್ಷಣವೇ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಚುನಾವಣಾ ಆಯೋಗ ಆರಂಭಿಸ್ತಾ ಇರೋ SIR ವಿರುದ್ಧ ತನ್ನ ಅಭಿಯಾನವನ್ನು ಶುರು ಮಾಡ್ಬಿಟ್ಟಿದೆ. ಅಂದ್ರೆ ಅದರ ವಿರೋಧಿ ಅಭಿಯಾನ, SIR ವಿರೋಧಿ ಅಭಿಯಾನ. ಅದಕ್ಕೆಲ್ಲ ಇವ್ರಿಗೆ ಕಾಲಾಳುಗುವೆ ಬೇಕು, ಫುಟ್ ಸೋಲ್ಜರ್ಸ್ ಬೇಕು. ಅವ್ರನ್ನ ತಯಾರು ಮಾಡ್ಲಿಕ್ಕೆ ಈ ಭಾರತ್ ಜೋಡೋ ಯುವಜನ ಸಂಘಟನೆ. ಯಾಕೆ ವಿರೋಧ ಪಕ್ಷಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಸುದ್ದಿ ಮಾಧ್ಯಮಗಳು ಇದನ್ನು ಗಮನಿಸ್ಲೇ ಇಲ್ಲ? ಇದರ ದೀರ್ಘಕಾಲೀನ ಅಪಾಯವನ್ನ ಯಾಕೆ ಗಮನಿಸ್ತಾ ಇಲ್ಲ? ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ, ಕರೆಕ್ಟು, ನಿಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತು ಲೀಡರ್ ಬೇಸ್ಡ್ ಪಾರ್ಟಿ ಆಗಿತ್ತು ಹೊರತು ಕೇಡರ್ ಬೇಸ್ಡ್ ಪಾರ್ಟಿ ಆಗ್ಲೇ ಇಲ್ಲ. ಇಲ್ಲೇನೇ ಇದ್ರು ಕೂಡ ಲೀಡರ್ಗಳ ದರ್ಬಾರು. ಬರ್ತಾ ಆ ಲೀಡರ್ಗಳು ಯಾವ ತರ ರಾಜಕೀಯ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು ಅಂತಂದ್ರೆ, ಮಂತ್ರಿಗಳ ಮಕ್ಕಳು ಮಂತ್ರಿಗಳಾಗೋದು, MLA ಮಕ್ಕಳು MLA ಆಗೋದು, MP ಮಕ್ಕಳು MP ಗಳಾಗೋದು, ಉಳಿದಂತೆ ಕಾರ್ಯಕರ್ತರಾಗೆ ಉಳಿಯೋದು, ವಕ್ತಾರಗಳು ಅಂತ ಸುದ್ದಿ ವಾಹಿನಿಗಳಲ್ಲಿ ಕಾಣಿಸ್ಕೊಳ್ಳೋರೆಲ್ಲ
ಜೀವಾವಧಿ ಅಜೀವ ಪರ್ಯಂತ ಅವರೆಲ್ಲ ವಕ್ತಾರರುಗಳಾಗೆ ಜೀವ ಸವಿಸೋದು, ಇದು ನಿಮ್ ಪಕ್ಷದ ಕಲ್ಚರ್ ಆಗ್ಬಿಟ್ಟಿತ್ತು. ತಮಗೂ ಈಗ ಕೇಡ್ರ್ ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಯಾಕೆ? ತೀರಾ ಇತ್ತೀಚೆಗೆ ನಡೆದಿರೋ ಪಶ್ಚಿಮ ಬಂಗಾಳದ ತೃಣಮೂಲ್ ಕಾಂಗ್ರೆಸ್ ಕೇಡರ್ಗಳ ಗತಿ ಏನಾಯ್ತು ಅಂತ ತಮ್ಗೆ ಅರ್ಥವಾಗ್ತಾ ಇಲ್ವಾ? ತೃಣಮೂಲ್ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಸೋತ್ರು ಕೂಡ 80 ಅಸೆಂಬ್ಲಿ ಸೀಟ್ಗಳ ಭರ್ಜರಿ ಗೆಲುವನ್ನೇ ಸಾಧಿಸಿದ್ದು. ಒಂದು ಸಶಕ್ತವಾದ ಪ್ರಬಲವಾದ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಬೋದಾಗಿತ್ತು, ಹಾಗಾಗ್ಲಿಲ್ಲ. ಅದು 15 ವರ್ಷಗಳ ತನ್ನ ಆಡಳಿತಾವಧಿಯಲ್ಲಿ ತನ್ನ ಕೇಡರ್ಗಳ ಹೆಸರಲ್ಲಿ ನಡೆಸಿದ ದಾದಾಗಿರಿ, ದೊಂಬಿ, ದಾಂಧಲೆ, ವಸೂಲಿ ಇತ್ಯಾದಿಗಳಿಂದಾಗಿ ತೀರಾ ಜನವಿರೋಧಿ ಸಂಘಟನೆ ಆಗ್ಬಿಡ್ತು, ಜನವಿರೋಧಿ ಪಕ್ಷ ಅಂತ ಅನ್ಸ್ಕೊಂಡ್ಬಿಡ್ತು. ಚುನಾವಣಾ ಫಲಿತಾಂಶ ಬಂದ ಮೇಲೆ ಗೆದ್ದ MLAಗಳಿಗೆಲ್ಲ ಜನ ತಮ್ಮ ತಿರಸ್ಕಾರವನ್ನ ಪ್ರಕಟಿಸ್ಲಿಕ್ಕೆ ಶುರು ಮಾಡ್ಬಿಟ್ರು. ಅವ್ರ ಮುಖದ ಮೇಲೆ ಮೊಟ್ಟೆ ಟೊಮ್ಯಾಟೊ ಎಸ್ದ್ಬಿಟ್ಟು ತಮ್ಮ ಸಾತ್ವಿಕ ಆಕ್ರೋಶವನ್ನ ಬಹಿರಂಗವಾಗಿ ಪ್ರಕಟಿಸ್ಲಿಕ್ಕೆ ಶುರು ಮಾಡ್ಬಿಟ್ರು. ಅದು ಒಳ್ಳೆ ನೀತಿ ಅಲ್ಲ. ಗೆದ್ದು ಅಧಿಕಾರಕ್ಕೆ ಬಂದಿರೋ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರ ಪ್ರಧಾನಮಂತ್ರಿಯವರೇ ಕರೆ ಕೊಟ್ಟಿದ್ರು, ಇನ್ನು ಮುಂದೆ ಅಲ್ಲಿ ಹಿಂಸೆ ಬೇಡ, ಅದ್ರ ಬದಲು ಪರಿವರ್ತನೆ ತನ್ನಿ, ಪ್ರತಿಕಾರ ಬೇಡ, ಪರಿವರ್ತನೆ ತನ್ನಿ ಅಂತ ಹೇಳಿದ್ರು ಕೂಡ ಆ ಪಕ್ಷಕ್ಕೆ ಸೇರಿದಿರೋ ಸಾಮಾನ್ಯ ಪ್ರಜೆಗಳಿಗೆ ಅಷ್ಟರ ಮಟ್ಟಿಗೆ ರೊಚ್ಚಿತ್ತು. ಈ ಕೇಡ್ರುಗಳು ಅಂತಂದ್ರೆ ಕಟ್ ಪೇಮೆಂಟ್ ಗಿರಾಕಿಗಳಾಗೋಗ್ಬಿಟ್ಟಿದ್ರು, ಕಟ್ ಪೇಮೆಂಟ್ ಬ್ರೋಕರ್ಗಳಾಗೋಗ್ಬಿಟ್ಟಿದ್ರು. ಯಾಕೆ ಈ ರೀತಿ ಸರ್ಕಾರಿ ಖರ್ಚಲ್ಲಿ ಹೊಸ ಕೇಡರ್ಗಳನ್ನು ಸೃಷ್ಟಿ ಮಾಡೋ ಒಂದು ಆಲೋಚನೆ ನಮ್ಮ ಸರ್ಕಾರಕ್ಕೊಳ್ದಿದೆ? ದಯಮಾಡಿ DK ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಸರ್ವಪಕ್ಷೀಯ ಸಭೆಗಳನ್ನು ಕರೆದ್ಬಿಡಿ. ನಾಳೆ ನಿಮ್ ಪಕ್ಷ ಹೋಗ್ಬಿಟ್ಟು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ JDS ಪುನಶ್ಚೇತನ ಪಡ್ಕೊಂಡು ಅಧಿಕಾರಕ್ಕೆ ಬಂದ್ರೆ ಅವರು ತಮ್ಮ ಪಕ್ಷದ ಕೇಡರ್ಗಳಿಗಾಗಿ ಇವೇ ಸಂಘಟನೆಗಳನ್ನ ಬಳಸ್ಕೊಳ್ತಾರೆ, ಇದೇ ರೀತಿ ಸರ್ಕಾರಿ ದುಡ್ಡನ್ನೇ ಖರ್ಚು ಮಾಡ್ತಾ ಹೋಗ್ತಾರೆ. ದಯಮಾಡಿ ಈ ತರದ ಅಪಾಯಕಾರಿ ಹುನ್ನಾರಕ್ಕೆ ಕೈ ಹಾಕ್ಬೇಡಿ, ಇದನ್ನ ವಾಪಸ್ ತಕ್ಕೊಳ್ಳಿ. ಭಾರತ್ ಜೋಡೋ ಹೆಸರಲ್ಲಿ ಇನ್ನೇನಾದ್ರೂ ಒಂದು ಸ್ವಯಂ ಸೇವಾ ಸಂಘಟನೆಯನ್ನ ಮಾಡಿ, ಅಥವಾ ಭಾರತ್ ಜೋಡೋ ಯುವ ಸಂಘಟನೆಗಳೇ ಮಾಡೋದಿದ್ರೆ ಬೇಕಾದಷ್ಟು ಕಾರ್ಪೊರೇಟ್ ಕಂಪನಿಗಳು ಇವತ್ತು ನಿಮ್ಮ ಮಾತು ಕೇಳ್ತಾ ಇದ್ದಾವೆ, ನಿಮಗೆ ಧನಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾವೆ, ಅವುಗಳಿಂದ ದೇಣಿಗೆ ಪಡ್ಕೊಂಡ್ಬಿಟ್ಟು ಮಾಡಿ. ಒಂದ್ ಕಡೆ ನಮ್ಮ ಗೃಹ ಸಚಿವರು ವೀರಾಭಿಮನ್ಯುವಂತೆ RSS ನ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಿದ್ದಾರೆ. ನೋಂದಣಿ ಯಾಕೆ ಮಾಡಿಸಿಲ್ಲ, ಟ್ಯಾಕ್ಸ್ ಯಾಕೆ ಕಟ್ತಾ ಇಲ್ಲ, ನೀವು ಹೇಗೆ ದೇಣಿಗೆ ಸಂಗ್ರಹಿಸ್ತೀರಿ, ಎಷ್ಟು ಸಂಗ್ರಹಿಸ್ತೀರಿ ಅಂತೆಲ್ಲ ಕೇಳ್ತಾ ಇದ್ದಾರಲ್ವಾ? ಸೊ ಅದೆಲ್ಲ ಉಸಾಬರಿ ಯಾಕೆ ಅಂತ ಅಂದ್ಬಿಟ್ಟು ನೇರವಾಗಿ ನೀವು ಸರ್ಕಾರಿ ಖಜಾನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಗ್ಯಾರಂಟಿ ಹೆಸರಲ್ಲಿ ಈಗಾಗಲೇ ಸರ್ಕಾರಿ ಖಜಾನೆಯಿಂದಲೇ ಬಡ ಜನರ, ಬಡ ಮತದಾರರ ಬುದ್ಧಿ ಮನಸ್ಸುಗಳನ್ನ ವಶೀಕರಣ ಮಾಡ್ಕೊಂಡಿದ್ದಾಯ್ತು. ಇದೀಗ ಸರ್ಕಾರಿ ಖರ್ಚಲ್ಲೇ ಯುವಜನರ ಬುದ್ಧಿ ಮನಸ್ಸುಗಳನ್ನ ವಶೀಕರಣ ಮಾಡೋ ಮತ್ತೊಂದು ತಂತ್ರ. ಇದೊಂದು ಅಪಾಯಕಾರಿ ಬೆಳವಣಿಗೆಗಳು. ಕಾಂಗ್ರೆಸ್ ಆಗಿ ಉಳಿದಿರಲಿ, ಈಗಾಗಲೇ ಜಾರಿ ಮಾಡಿರೋ ಗ್ಯಾರಂಟಿ ಯೋಜನೆಗಳ ಉಸ್ತುವಾರಿಗಾಗಿ ಪೇಡ್ ನೌಕರರದೊಂದು ದೊಡ್ಡ ಸೈನ್ಯವೇ ಸೃಷ್ಟಿಯಾಗಿದೆ. ರಾಜ್ಯ ಮಟ್ಟದಿಂದ ಹಿಡಿದು ಜಿಲ್ಲಾ ತಾಲೂಕು ಮಟ್ಟದವರೆಗೆ 4,000 ಜನ ವಿವಿಧ ಹಂತದ ಕಾಂಗ್ರೆಸ್ ಲೀಡರ್ಗಳು ಅಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸಲಹಾ ಸಮಿತಿ, ನಿರ್ವಹಣಾ ಸಮಿತಿಯ ಸದಸ್ಯರುಗಳಾಗೋಗ್ಬಿಟ್ಟಿದ್ದಾರೆ. ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ನಿಗದಿತ ಸಂಬಳ ಬರ್ತಾ ಇದೆ, ಉಳಿದವ್ರಿಗೆಲ್ಲ ಸಿಟ್ಟಿಂಗ್ ಫೀ ಕೊಡ್ತಾ ಇದ್ದಾರಂತೆ. ಮೀಟಿಂಗ್ ಮಾಡಿದಾಗಲೆಲ್ಲ ಸಿಟ್ಟಿಂಗ್ ಫೀ ಸಿಗ್ತಾ ಇದೆ. ಇದಲ್ದೇನೆ ಇನ್ನೂ 50,000 ಜನ ಕಾಂಗ್ರೆಸ್ ಕಾರ್ಯಕರ್ತರುಗಳನ್ನ ಈ ಮಾನಿಟರಿಂಗ್ ಕಮಿಟಿ, ಗ್ಯಾರಂಟಿ ಕಮಿಟಿಗಳಲ್ಲಿ ತೊಡಗಿಸ್ತಾರಂತೆ. ಅದಕ್ಕೇನು ಸಂಭಾವನೆ ಇಲ್ಲಂತೆ. ಸಂಭಾವನೆ ರಹಿತ 50,000 ಕೇಡರ್ಗಳು, ಜೊತೆಗೆ ಇಲ್ಲಿ ಸರ್ಕಾರಿ ವೆಚ್ಚದಲ್ಲಿ ಭಾರತ್ ಜೋಡೋ ಯುವ ಸಂಘಟನೆ. ಇದು ಅತ್ಯಂತ ಅಪಾಯಕಾರಿ ನಡೆ. ಆರಂಭದಲ್ಲೇ ಇಂಥ ಅಪಾಯಕಾರಿ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದಾಗಿತ್ತು DK ಶಿವಕುಮಾರ್. ಈಗಾಗಲೇ ತಾವು ಸಾಕಷ್ಟು ಸದಭಿಪ್ರಾಯವನ್ನ ಮೂಡಿಸಿದ್ದೀರಿ ಸಾರ್ವಜನಿಕರಲ್ಲಿ. ಹೌದು, ಸಿದ್ದರಾಮಯ್ಯ ಸರ್ಕಾರಕ್ಕೆ ಗೊಂಜಿಸಿ ಜಡತ್ವ ಬಂದಿತ್ತು, ನಿಷ್ಕ್ರಿಯತೆ ಗೋಚರಿಸ್ಲಿಕ್ಕೆ ಶುರುವಾಗಿತ್ತು, ನೀವು ತುಂಬಾ ಚೈತನ್ಯಶಾಲಿ ಮುಖ್ಯಮಂತ್ರಿ ಅಂತ ಈಗಾಗಲೇ ಹಲವಾರು ಸೂಚನೆಗಳು ಕೊಟ್ಟಿದ್ದೀರಿ. ಆದ್ರೆ ಇದನ್ನ ಮಾತ್ರ ಮಾಡಬೇಡಿ. ಸರ್ಕಾರಿ ಖಜಾನೆ ಮೂಲಕ ಕಾಂಗ್ರೆಸ್ ಕೇಡರ್ಗಳನ್ನ ಸೃಷ್ಟಿ ಮಾಡೋ ಈ ಭಾರತ್ ಜೋಡೋ ಯುವ ಸಂಘಟನೆಗಳನ್ನ ಕೈ ಬಿಡಿ. ಈಗಾಗಲೇ ಸರ್ಕಾರದ ಸುಪರ್ದಿಯಲ್ಲಿರೋ, ಅಧಿಕೃತವಾಗಿ ಅಸ್ತಿತ್ವದಲ್ಲಿರೋ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯನ್ನ ಬಳಸಿಕೊಂಡು ಯುವಜನರ ಚೈತನ್ಯ ಶಕ್ತಿಯನ್ನ ಪೋಷಣೆ ಮಾಡಿ ಅಂತ ಹೇಳ್ತಾ, ಆಗ್ರಹಿಸ್ತಾ, ಈ ಅಪಾಯಕಾರಿ ಬೆಳವಣಿಗೆಯ ಬಗ್ಗೆ, ಈ ಅಪಾಯಕಾರಿ ಸಂಘಟನೆಗಳ ಬಗ್ಗೆ ಸಾರ್ವಜನಿಕರು ಕೂಡ, ಪ್ರಜ್ಞಾವಂತ ನಾಗರಿಕರು ಕೂಡ ತಮ್ಮ ಪ್ರತಿಭಟನೆ ದಾಖಲಿಸ್ಲಿ ಅಂತ ಆಗ್ರಹಿಸ್ತಾ ಇದ್ದೇನೆ. ನಮಸ್ಕಾರ.